ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಅರಕೇರ ಕೆಪಿಎಸ್ ಶಾಲೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ವಿಲೀನ ಮಾಡ್ತಾ ಇರುವ ಸರ್ಕಾರದ ಕ್ರಮ ಖಂಡಿಸಿ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಅರಕೇರ ಗ್ರಾಮದ ಬಸ್ ಸ್ಟ್ಯಾಂಡ್ನಲ್ಲಿ ಶನಿವಾರ ಪ್ರತಿಭಟನೆ ಮಾಡಿದ್ದಾರೆ. ವಿಲೀನಗೊಳ್ಳುತ್ತಿರುವ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನಮ್ಮೂರ ಶಾಲೆ ಮುಚ್ಚಲು ಬಿಡುವುದಿಲ್ಲ, ನಮ್ಮೂರಲ್ಲಿ ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ನಮಗೆ ಬೇಡ ಅಂತ ಘೋಷಣೆಗಳನ್ನ ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಎಐಡಿಎಸ್ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಹನುಮಂತ ಎಸ್ಎಚ್ ರವರು ಸರ್ಕಾರದ ಅಕ್ಟೋಬರ್ 15ರ ಆದೇಶದ ಪ್ರಕಾರ ಈ ಕೆಪಿಎಸ್ ಶಾಲೆಗಳ ವ್ಯವಸ್ಥೆಯು ಹೊರಗುತ್ತಿಗೆಯಿಂದ ನಡೆಯಬೇಕು, ತಮ್ಮ ಆದಾಯವನ್ನ ತಾವೇ ಸೃಷ್ಟಿಸಿಕೊಳ್ಳಬೇಕು ಎಂದಿದೆ. ಮಂಡ್ಯದಲ್ಲಿ ಇರುವ ಕೆಪಿಎಸ್ ಶಾಲೆಗೆ ಬರುವ ಮಕ್ಕಳು ತಿಂಗಳಿಗೆ 3,800 ರೂಪಾಯಿ ಕೊಟ್ಟು ಬಸ್ಗಳಲ್ಲಿ ಶಾಲೆಗೆ ಬರಬೇಕು. ಅರಕೇರ ಶಾಲೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಲಿದೆ. ಹೀಗಾಗಿ ಸರ್ಕಾರಿ ಶಾಲೆಗಳು ನಮ್ಮ ಹಕ್ಕು, ಸರ್ಕಾರ ಅವುಗಳನ್ನ ಮುಚ್ಚಲು ಪೋಷಕರು ಒಪ್ಪಿಗೆ ಕೊಡದಂತೆ ಜನ ಹೋರಾಟವನ್ನ ಬೆಳೆಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಎಲ್ಲ ಸಾರ್ವಜನಿಕ ವಲಯಗಳನ್ನ ಖಾಸಗೀಕರಣ ಮಾಡಿರುವ ಸರ್ಕಾರ ಇದೀಗ ಗ್ರಾಮಗಳ ಮಟ್ಟದಲ್ಲೂ ಕೂಡ ಉಳಿದುಕೊಂಡಿರುವ ಶಾಲೆಗಳಿಗೂ ಬೀಗ ಹಾಕಲು ಮುಂದಾಗಿದೆ. ಈ ಮ್ಯಾಗ್ನೆಟ್ ಶಾಲೆಗಳು ಅಸ್ತಿತ್ವಕ್ಕೆ ಬಂದರೆ ಮುಂದೆ ಬಡವರ ಮಕ್ಕಳಿಗೆ ಶಿಕ್ಷಣ ಕನಸಿನ ಮಾತಾಗುತ್ತೆ. ಸರ್ಕಾರಿ ಶಾಲೆಗಳಿಗೆ ಮಾರಕವಾಗಿರುವ ಈ ಯೋಜನೆಯನ್ನ ಸರ್ಕಾರ ಈ ಕೂಡಲೇ ರದ್ದುಗೊಳಿಸಬೇಕು ಅಂತ ಆಗ್ರಹ ಮಾಡಿದ್ರು. ಊರಿನ ಪೋಷಕರು ಆಗಿರುವಂತಹ ಶರಣಪ್ಪ, ರಾಘವೇಂದ್ರ ಸೇರಿ ಹಲವರು ಮಾತನಾಡಿ ಸರ್ಕಾರ ಈ ಯೋಜನೆ ಜಾರಿಗೆ ತಂದು ತಮ್ಮ ಹಳ್ಳಿಯ ಸುತ್ತಮುತ್ತಲೂ ಇರುವಂತಹ ಶಾಲೆಗಳನ್ನ ಮುಚ್ಚಲಿದ್ದಾರೆ. ಊರಿಗೆ ಮಕ್ಕಳನ್ನ ಕರೆತರಲು ಬಸ್ ಬಿಡ್ತೀವಿ ಅಂತ ಸರ್ಕಾರ ಹೇಳುತ್ತೆ, ಆದರೆ ಅದಕ್ಕೆ ನಮ್ಮಿಂದಲೇ ಹಣ ತೆಗೆದುಕೊಳ್ತಾರೆ. ನಮ್ಮ ಊರಲ್ಲಿ ಈಗಾಗಲೇ ಇರುವ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿಯೇ ಸುಸಜ್ಜಿತ ಕೊಠಡಿ, ಶೌಚಾಲಯ, ಆಟದ ಮೈದಾನ, ಕಾಯಂ ಶಿಕ್ಷಕರ ಕೊರತೆ ಹೀಗೆ ಅನೇಕ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಸರ್ಕಾರಕ್ಕೆ ನಿಜವಾಗಿಯೂ ಸರ್ಕಾರಿ ಶಾಲೆಗಳ ಬಗ್ಗೆ ಕಾಳಜಿ ಇದ್ದಲ್ಲಿ ಈಗಾಗಲೇ ಇರುವ ಶಾಲೆಗಳನ್ನ ಅಭಿವೃದ್ಧಿಪಡಿಸಲಿ. ಸರ್ಕಾರಿ ಶಾಲೆಗಳನ್ನ ನುಂಗುವ ಈ ಕೆಪಿಎಸ್ ನಮಗೆ ಬೇಡ, ಈ ಯೋಜನೆಯನ್ನ ಕೈಬಿಡದೆ ಇದ್ದಲ್ಲಿ ಗ್ರಾಮಸ್ಥರೆಲ್ಲ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಸರ್ಕಾರಿ ಶಾಲೆ ಮ್ಯಾಗ್ನೆಟ್ ಅಂತ ಯೋಜನೆ ತಂದು ಅವ್ರ ಮುತ್ತಕ್ಕೆ ಯಾರು ಆ ಸ್ವಂತ ಸಂಸ್ಥೆಯವರು ಅಧಿಕಾರನವರು ಯಾರು ಕೇಳಿ ಮುತ್ತಾ ಇದ್ದಾರೆ? ಸರ್ಕಾರಿ ಶಾಲೆ ಯಾರು ಕೇಳಿ ಮುತ್ತಾ ಇದ್ದಾರೆ? ಇದು ಪ್ರಜೆಗಳ ಶಾಲೆ, ಇದು ಪ್ರಜೆಗಳ ಶಾಲೆ, ಇದು ಎಲ್ಲ ರೈತರ ಮಕ್ಕಳು, ಬಡವರ ಮಕ್ಕಳು ಓದುವಂತ ಶಾಲೆ ಇದು. ಅವ್ರು ಬೇಕಾದ್ರೆ ಸರ್ಕಾರಿ ಮ್ಯಾಗ್ನೆಟ್ ಶಾಲೆ, ಅದು ಮ್ಯಾಗ್ನೆಟ್ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಅವ್ರ ಸಂಸ್ಥೆದಾಗ ಕಟ್ಕೊಳ್ಳಿ, ಅವ್ರ ಫ್ಯಾಮಿಲಿ ಕಟ್ಕೊಳ್ಳಿ ಬೇಕಾದ್ರೆ. ನಮ್ದು ಬೇಡ, ಅದು ಅದೇ ಪ್ರೈವೇಟ್ ಹಾಕಿದವ್ರ ಸಾಲಿಗೆ ನಮಗೆ ಅನುಭವ ಅದ, ಈ ಬೇರೆದವ್ರಿಗೆ ಸಾಲಿಗೆ ಅನುಭವ ಇಲ್ಲ. ಯಾಕಂತಂದ್ರೆ ಒಬ್ಬ ತಂಗಿನ ನಾನು ಉಳ್ಸಕ ಆಗಲಾರ್ದ ಹೋಗಿ 40 ದಿನದಾಗೆ ನಿಂತಿತ್ತು ನಮ್ಮ ಸಾಲಿ. ಯಾಕಂದ್ರೆ ದುಡ್ಡಿಗೋಸ್ಕರ 8 ದಿನ ದುಡ್ಡು ಕಟ್ಟಿಲ್ಲ ನಾನು. 8 ದಿನದಲ್ಲಿಂದ ಹೊರಗಾಕಿದೆ ನಮ್ಮ ತಂಗಿನ ಸಾಲಿ ಹೊರಗಡೆ. ನೀವು ಕೇಳ್ಸಿರಿ ಸಣ್ಣ ಸಣ್ಣರು 8 ದಿವಸ ಬರೀ ಖಾಲಿ 2 ದಿವಸ ನನಗೆ. ಯಾಕಂತಂದ್ರೆ ಅವತ್ತು ದಿನದಲ್ಲಿ ನನಗೆ 8 ದಿವಸದಿಂದ ಭಾಳ ಆರಾಮಿರಲಿಲ್ಲ ನನಗೆ. ಹಂಗಾಗಿ ಬರೀ 2,000 ರೂಪಾಯಿ ಸಲಗ ನನ್ನ ತೋರಿಸಲಿಕ್ಕಾಗಲಾರ ಹೋಗಿ ಹಂಗೆ ನಿಂತ್ಕೊಂಡಿದ್ದೆ ನಾನು. ಆದರೆ ನಮ್ಮಮ್ಮ ಅಲ್ಲಿ ಸಾಲ ಸೋಲ ಮಾಡಿ 2,000 ರೂಪಾಯಿ ತೋರಿಸಿದ್ರು. ಆದರೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತು ನಾಳೆಗೆ ನನ್ನ ಅನುಭವ ಯಾರಿಗೆ ಬರಬಾರದು ಈಗ ಕರೆಂಟ್ದವ್ರಿಗೆ. ಅದಕ್ಕೆ ನೆನೆಸಿದವರು ಏನಂದ್ರೆ ಅರಕೇರಲ್ಲಿ ನಾವು ನಾವು ಮಕ್ಕಳು ಓದ್ಸಕತ್ತೀವಿ. ನಾವು ಮುಂದೆ ಏನಾದ್ರು ತೊಂದರೆ ಬಂತಂದ್ರೆ ನಾವು ನಿಮ್ಮವ್ರು ಆಗಲ್ಲ, ನಾವು ಎಲ್ಲಿ ಬಡವ್ರ ಮಕ್ಕಳು ಬಿಡಲ್ಲ ಹೇಳ್ತೀವಲ್ಲ. ನಾವು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ನಾವು ದುಡ್ಡು ಕಳಿಸ್ತೀವಿ, ಅದು ಕಳಿಸ್ತೀವಿ, ನಾವು ದುಡ್ಡು ಕೊಟ್ಟು ಓದಿಸ್ರಂದ್ರೆ ನಾವು ಓದಿಸೋದಾಗಲ್ಲ. ನಾವಿದ್ರೆ ಹೋರಾಟ ಮಾಡೋದು ಗಟ್ಟಿ. ಇದು ಮುಂದೆ ಏನಾದ್ರು ತೊಂದರೆ ಆಯ್ತು, ಏನಾದ್ರು ಶಾಲೆ ನಿಂದಿರಿಸಿದ್ರು ಅಂದ್ರೆ ನಾವು ನಿಮ್ಮಂತ ನಾವು ಆಗಲ್ಲ. ಇದು ಮುಂದೆ ಹೋರಾಟ ಹೆಚ್ಚಿಗೆ ಆಗ್ತದ. ಈ ಮಕ್ಕಳು ಹಿಡ್ಕೊಂಡು ಹೋಗಿ ಏನಾದ್ರೂ ಮಾಡ್ಬೋದು. ನಾವು ಎಲ್ಲಿದ್ರು ಯಾವತ್ತಿರ್ಲಿ ಬಡವ್ರ ಮಕ್ಕಳು ಎಲ್ಲಿ ಓದ್ಸಕ್ಕಾಗಲ್ಲ. ರೊಕ್ಕ ಕೊಟ್ಟು ಕೇಸಿ ದುಡ್ಡು ಕೊಟ್ಟು ನಾವು ಎಲ್ಲಿ ಓದಿಸ್ಬೇಕು, ಅಲ್ಲಿ ಓದಿಸ್ರಿ ಇಲ್ಲಿ ಓದಿಸ್ರಿ ಅದನ್ನ ಮಾಡ್ಸಕ್ಕಾಗಲ್ಲ. ನಾವೇನಂದ್ರೆ ಇವತ್ತ ಸರ್ಕಾರಿ ಶಾಲೆ ಅಂದಲಾಸೆ ಬಂದಲ್ಲ, ಇವತ್ತಿನವರೆಗೆ ಬಂದಿಲ್ಲ. 2010 20 ವರ್ಷ ಲಕ್ಷ ಇದು ಶಾಲೆ ಬಂದದ. ಈ ಶಾಲೆ ನಾವು ಎಂದು ಬಿಡಲ್ಲ. ಈ ಮಕ್ಕಳು ಎಂದಿದ್ರೆ ಇದೇ ಶಾಲೆನೇ ಓದಬೇಕು. ನಾವಿದೆ ಅಂದ್ರೆ ಮತ್ತೆ ಆ ಶಾಲೆ ಕಳಿಸು ಈ ಶಾಲೆ ಕಳಿಸಿದ್ರೆ ಬಿಡಲ್ಲ. ಈ ಅರಕೇರಿ ಗ್ರಾಮದಲ್ಲಿ ಒಟ್ಟ ಒಂದಿನ ಒಟ್ಟ ಶಾಲೆ ಬಿಡಲ್ಲ, ಬಂದ್ ಮಾಡಲ್ಲ. ಈ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಚಾಲಕಿ ಶಿಲ್ಪಾ ಬಿಕೆ ವಹಿಸಿಕೊಂಡಿದ್ದರು. ಪ್ರತಿಭಟನೆಯಲ್ಲಿ ಎಐಕೆಕೆಎಂಎಸ್ ಸಂಘಟನೆಯ ಜಿಲ್ಲಾ ಸಮಿತಿ ಸದಸ್ಯರು ಆದ ರಾಜು, ಅನೇಕ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿ 500ಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.